ನೀವು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ವೃದ್ಧಾಪ್ಯ ವೇತನ, ವಿಧವಾ ವೇತನ ಅಥವಾ ಯಾವುದೇ ಸಾಮಾಜಿಕ ಪಿಂಚಣಿ ಪಡಿತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮಗೆ ತುಂಬಾ ಮುಖ್ಯ. ಯಾಕಂದ್ರೆ ಕರ್ನಾಟಕ ಕಂದಾಯ ಇಲಾಖೆ ಈಗ ಭರ್ಜರಿ ಆಪರೇಷನ್ ಶುರು ಮಾಡಿದೆ. ಸುಳ್ಳು ದಾಖಲೆ ನೀಡಿ ಪಿಂಚಣಿ ಪಡಿತಾ ಇರೋ ಸುಮಾರು ಲಕ್ಷಾಂತರ ಜನರ ಪಿಂಚಣಿಯನ್ನ ಸರ್ಕಾರ ಈಗ ಕಟ್ ಮಾಡ್ತಾ ಇದೆ. ಮುಖ್ಯವಾಗಿ 3 ಕಾರಣಗಳಿಗಾಗಿ ನಿಮ್ಮ ಪಿಂಚಣಿ ಡಿಲೀಟ್ ಆಗಬಹುದು. ಆ ಮುನೆತನ ಹೌದು ಸ್ನೇಹಿತರೆ, ರಾಜ್ಯದಲ್ಲಿ ಅರ್ಹರಿಗೆ ಮಾತ್ರ ಸರ್ಕಾರದ ಹಣ ತಲುಪಬೇಕು ಅನ್ನೋ ಕಾರಣಕ್ಕೆ ಕಂದಾಯ ಸಚಿವರು ಈಗ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇರೋ ಆ 3 ಮುಖ್ಯ ಕಾರಣಗಳು ಇಲ್ಲಿವೆ. ಮೊದಲನೇ ಕಾರಣ ಬಂದು ಆದಾಯ. ವಾರ್ಷಿಕ ಆದಾಯ ಮಿತಿ ಮೀರಿರಬಾರದು. ಇದು ನಿರ್ದಿಷ್ಟ ಮಿತಿಯೊಳಗಿರಬೇಕು. ಯಾರೆಲ್ಲ ಪಿಂಚಣಿ ಪಡಿತಾ ಇದ್ದಾರೋ ಅವರ ವಾರ್ಷಿಕ ಆದಾಯ 32,000 ಹೆಚ್ಚಿದ್ರೆ ಅಥವಾ ಅವ್ರೇನಾದ್ರೂ ಪಿಂಚಣಿಯನ್ನ ಸರ್ಕಾರ ತಕ್ಷಣವೇ ರದ್ದು ಮಾಡ್ತಾ ಇದೆ. ಬ್ಯಾಂಕ್ ಅಕೌಂಟ್ ಮತ್ತು ಆಧಾರ್ ಲಿಂಕ್ ಇರೋದ್ರಿಂದ ಬೇರೆ ರಾಜ್ಯಗಳಲ್ಲಿ ವಾಸವಿದ್ದು ಇಲ್ಲಿನ ನಕಲಿ ಅಡ್ರೆಸ್ ಪ್ರೂಫ್ ಕೊಟ್ಟು ಅಥವಾ ಡಬಲ್ ಕಡೆ ಪಿಂಚಣಿ ಪಡಿತಾ ಇರೋರನ್ನ ಆಧಾರ್ ವೆರಿಫಿಕೇಶನ್ ಮೂಲಕ ಪತ್ತೆ ಹಚ್ಚಿ ಲಿಸ್ಟ್ ನಿಂದ ಡಿಲೀಟ್ ಮಾಡಲಾಗ್ತಾ ಇದೆ. 3ನೇ ಮತ್ತು ಅತ್ಯಂತ ಗಂಭೀರವಾದ ಕಾರಣ ಏನಂದ್ರೆ ನಕಲಿ ವಯಸ್ಸಿನ ದಾಖಲೆ. ಅಸಲಿಗೆ ಆಧಾರ್ ಕಾರ್ಡ್ ನಲ್ಲಿ ವಯಸ್ಸು ಕಡಿಮೆ ಇರುತ್ತೆ, ಅಂದ್ರೆ ವೃದ್ಧಾಪ್ಯ ವೇತನಕ್ಕೆ ಬೇಕಾದ 60 ವರ್ಷ ತುಂಬಿರಲ್ಲ. ಆದ್ರೆ ಕೆಲವರು ಮಧ್ಯವರ್ತಿಗಳ ಮೂಲಕ ನಕಲಿ ಅಥವಾ ಡುಪ್ಲಿಕೇಟ್ ವಯಸ್ಸಿನ ಪ್ರಮಾಣ ಪತ್ರ ಸೃಷ್ಟಿಪಡಿತಾ ಇದ್ದಾರೆ. ಈಗ ಸರ್ಕಾರ ಆಧಾರ್ ಡೇಟಾಬೇಸ್ ಜೊತೆ ಕ್ರಾಸ್ ಚೆಕ್ ಆಧಾರ್ ನಲ್ಲಿ ವಯಸ್ಸು ಕಡಿಮೆ ಇದ್ದು ಬೇರೆ ದಾಖಲೆ. ಸ್ನೇಹಿತರೆ, ಸರ್ಕಾರ ಮಾಡ್ತಾ ಇರೋ ಈ ವೆರಿಫಿಕೇಶನ್ ದಾಗಿ ಕೆಲವು ಬಾರಿ ಅರ್ಹರಿಗೂ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ನಿಮ್ಗೇನಾದ್ರೂ ನಿಮ್ಮ ಪಿಂಚಣಿ ನಿಂತು ಹೋಗಿದೆ ಅಂತ ಅನ್ಸಿದ್ರೆ ನೀವು ಗಾಬರಿ ಆಗ್ಬೇಕಾಗಿಲ್ಲ. ನೀವು ತಕ್ಷಣ ಏನ್ ಮಾಡಬೇಕು ಅಂದ್ರೆ ನಿಮ್ಮ ಹತ್ತಿರದ ನಾಡ ಕಚೇರಿ ಅಥವಾ ಅಟಲ್ಜಿ ಜನಸ್ನೇಹಿ ಕೇಂದ್ರಕ್ಕೆ ಭೇಟಿ ನೀಡಿ ನಿಮ್ಮ ಆಧಾರ್ ಕಾರ್ಡ್, ಆದಾಯದ ಪ್ರಮಾಣ ಪತ್ರ ಮತ್ತು ಬ್ಯಾಂಕ್ ಪಾಸ್ಬುಕ್ ತಗೊಂಡೋಗಿ ವೆರಿಫಿಕೇಶನ್ ಸ್ಟೇಟಸ್ ಚೆಕ್ ಮಾಡಿಸಿ. ನೀವು ನಿಜವಾಗಿಯೂ ಅರ್ಹರಾಗಿದ್ದು ಯಾವುದೇ ತಪ್ಪು ಮಾಹಿತಿ ಇಲ್ದಿದ್ರೆ ನಿಮ್ಮ ಪಿಂಚಣಿ ಮತ್ತೆ ಮುಂದುವರಿಯುತ್ತೆ. ಇದಿಷ್ಟು ಕಂದಾಯ ಇಲಾಖೆಯಿಂದ ಬರ್ತಾ ಇರೋ ಲೇಟೆಸ್ಟ್ ಅಪ್ಡೇಟ್. ಸರ್ಕಾರ ನಕಲಿ ಫಲಾನುಭವಿಗಳನ್ನ ತಡೆಯಲು ಈ ಕ್ರಮ ತಗೊಂಡಿದೆ. ಈ ಮಾಹಿತಿ ನಿಮ್ಮ ಮನೆ ಸುತ್ತಮುತ್ತಲಿನ ಹಿರಿಯ ನಾಗರಿಕರಿಗೆ ಮತ್ತು ಪಿಂಚಣಿದಾರರಿಗೆ ತುಂಬಾ ಉಪಯೋಗ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಈಗಲೇ ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಅಲ್ಲಿಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.